ಯಾರು ಯಾರಲ್ಲಿ ಯಾರು ಯಾರಲ್ಲಿ ಅಂಕೆ ಸಂಖ್ಯೆ ಏನು ಗೊತ್ತಿದೆ ಕತ್ತರಿಸ್ತಾ ಹೋಗೋದಾಗಿರೋ ಕೆಲಸ ಬಂದ್ ಕೆಲಸ ಆಯ್ತು. ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಮಾಡಬೇಕಂತ ಮಾಡಿದ ಒಂದು ಇನ್ನೊಂದು ಹುಲಿ ಹೊಡೆಯೋ ಬದಲು ಇಲ್ಲಿ ಹೊಡೆದಾಯ್ತು. ಇವತ್ತೇ ಒಂದು ಹೊಲಕ್ಕೆ ಹೋಗ್ಬೇಕಿತ್ತ, ಅವನ ಮಗ ಸೂರ್ಯ ಮದುವೆ ಹೋಗ್ಬೇಕಿತ್ತ. ಇದೆಲ್ಲ ಹೇಗೆ ಇದಾಗಿದ್ದು ಒಂಥರ ಒಳ್ಳೆಯದೇ ಆಯಿತು. ಶವ ಸಂಸ್ಕಾರಕ್ಕೆ ನನ್ನಿಬ್ಬರು ಮಕ್ಕಳನ್ನ ಕಳಿಸ್ತೀನಿ. ಇಲ್ಲದೆ ಹೋದ್ರೆ ಇಂಥ ಸಮಯದಲ್ಲೂ ಬಂದಿಲ್ಲ ಅನ್ನೋ ಮಾತು ಬರುತ್ತೆ. ಹಾಗೆ ಹೋದವರು ನೇರವಾಗಿ ಅನಂತಯ್ಯನ ಹತ್ರ ಹೋಗ್ತಾರೆ. ಹೇಗಾದ್ರೂ ಮಾಡಿ ಅವನ ಮನವೊಲಿಸ್ತಾರೆ. ಉಪಾಯದಿಂದ ಅವನ ತಲೆಯಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನ ತುಂಬಿ ಹೇಗಾದ್ರೂ ಮಾಡಿ ನನ್ನ ಕಾರ್ಯ ನಡೆಸಿಕೊಂಡ್ರಾಯ್ತು. ಅಪ್ಪ, ಗುರಿ ತಪ್ಪು ಅಂತ ಆಲೋಚನೆ ಮಾಡೋ ಅಗತ್ಯ ಇಲ್ಲ. ಇನ್ನು ಮುಂದಿನ ದಿನಗಳು ನಮ್ಮದಿದೆ. ನಾನು ಗುರಿ ಹಿಡಿದು ಸರಿಯಾಗಿತ್ತು, ಬಟ್ ಬಲಿಪತ್ರೆ ಬದಲಾಯಿತು. ಬಿಟ್ಬಿಡು. ಅಪ್ಪ ಹೇಳಿದಾಗೆ ನಾನು ಅನಂತ್ ಮಾವನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನ ಕಣ್ಣೀರು ಕೊಡ್ಬಿಟ್ಟು ಮಾತಾಡ್ತೇನೆ. ನೋಡೋ ಮಾಮ, ದೊಡ್ಡಪ್ಪನಿಗೆ ಹೇಳ, ದೊಡ್ಡಪ್ಪನನ್ನ ಈ ರೀತಿಯಾಗಿ ಸಾಕಿದವರು ಯಾರು? ಹೌದು, ಅವರು ಉತ್ತರ ಆಗಲ್ಲ. ಆಗಿ ಹೀಗೆಲ್ಲ ಶಾಪ ಹಾಕಿ ಮನೆಗೆ ಸಣ್ಣ ದನಿಯಲ್ಲಿ ನಾವು ಬಂದ್ರೆ ಆಗೋದ. ಪೋಸ್ಟ್ ಮಾರ್ಟಮ್ ಆಯ್ತಾ? ಬಾಡಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳಿ ನಾಟಕೀಯವಾಗಿ ಕಣ್ಣೀರಲ್ಲಿ ಮಾತಾಡ್ಬಿಟ್ಟೆ. ಆವಾಗ ಅವನ ತಲೆಯಲ್ಲಿ ಈ ಹುಡುಗ ಒಳ್ಳೆಯವನೇ ಅಂತ ಘೋಷಣೆ ಆಗ್ಬೇಕು. ಆ ರೀತಿ ಮಾಡಿದೆ. ಹೇಗಿದೆ ನನ್ನ ನಾಟಕೀಯ ಅದಕ್ಕೆ ಆ ಉದಯ ಏನದು? ಒಳ್ಳೆ ಕಾಲಕ್ಕೆ ಹೇಳಿ ಬರಬೇಕು, ಕೆಟ್ಟ ಕಾಲಕ್ಕೆ ಹೇಳದೆ ಬರಬೇಕಂತ ಆದಷ್ಟು ಬೇಗ ಅಣ್ಣ ತಮ್ಮ ಬರ್ರಿ ಅಂತ ಹೇಳಿದಂತೆ. ಅಣ್ಣ ತಮ್ಮ ಇಬ್ರು ಬರ್ರಿ ಅಂತ ಅನಂತ
ಆ ಸೂರ್ಯ ಮದುವೆ ಹೋದರು ಓಡಿ ಬಂದಿದ್ದು ಹೆಣ ನೋಡಿ ಕಿರ್ಚಾಡಿದು ಅವನು ಪ್ರತಿಜ್ಞೆ ಕೂಡ ನೀಡಿದರಂತೆ, ನನ್ನ ಅಪ್ಪನನ್ನು ಬಂದರು ಯಾವಾಗಲೂ ಸರಿ ಅವರ ಕುಟುಂಬ ಸಮೇತ ಅವರನ್ನು ಕೊಲ್ಲದೆ ಬಿಡೋದಿಲ್ಲ ಅಂತ. ಅದರ ಬಗ್ಗೆ ನೀವು ತಲೆ ಕೊಡಿಸ್ಬೇಡ, ಅದು ಯಾವಾಗಲೂ ಇದ್ದೇ ಇದೆ ನೋಡಿ. ನೀವು ಹೋಗ್ಬಿಟ್ಟು ಬನ್ನಿ. ಈಗ ಮನೆ ಮಾಡಿ ಬರೋದಕ್ಕೆ ನಾವು ಮನೆಗೆ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು. ಅಪ್ಪ ನಾವು ಹೋಗ್ಬರ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ಅವರಲ್ಲಿ ನಮ್ಮಲ್ಲಿ ಕಳವಳದ ಭಾವ ಕಾಣಬಾರ್ದು, ಅಂಜಿಕೆಯನ್ನು ಕಾಣಲೇಬಾರ್ದು. ಯಾವತ್ತು ನೇರವಾಗಿರ್ಬೇಕು ನಾವು, ಯಾವ ಸಂಶಯವೂ ಬರದಂತೆ ಸುಪಾರಿ ಬಾಬುಗೆ ಮಾತ್ರ ಎಚ್ಚರಿಕೆಯಿಂದಿರ್ಬೇಕು. ನಾವು ಹೋಗ್ಬರ್ತೀವಪ್ಪ. ಹೋಗ್ಬಿಟ್ಟು ಬನ್ನಿ. ಆದರೆ ಸ್ಮಶಾನದ ಕಾರ್ಯ ಮುಗಿದ ನಂತರ ನೇರವಾಗಿ ಮನೆ ಕಡೆ ಬನ್ನಿ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಸಂಶಯದ ಮೇಲೆ ಮಾಡಲೇ ಮಾಡಿ, ಆಯ್ತಲ್ಲ? ಓಕೆ, ಹೋಗ್ಬಿಟ್ಟು ಬನ್ನಿ. ಅಂತೂ ಇವರಿಬ್ಬರನ್ನು ಶವ ಸಂಸ್ಕಾರಕ್ಕೆ ಕಳಿಸಿದ್ದೇನೆ. ಶವ ಸಂಸ್ಕಾರ ಮುಗಿದ ಮೇಲೆ ನೇರವಾಗಿ ಮನೆಗೆ ಬರ್ತಾರೆ. ಅದೆಷ್ಟೇ ದುಡಿದ್ರು ಅನಂತೇನಷ್ಟು ಆಸ್ತಿ ಸಂಪಾದನೆ ಮಾಡಲು ಸಾಧ್ಯವೇ ಇಲ್ಲ. ಈಗ ಹೇಗಾದರೂ ಮಾಡಿ ಅನಂತ